Greetings and welcome all to the Undiscovered Universe, the Nature, Science and Philosophy. ಇದು ನಂಗೆ ಚಾನಲ್ ಹೆಸರು. ಇಂದು ನಂಗೆ ವೀಡಿಯೋಗೆ ಏನೋ ಏನಾದರೂ ಬಡಗ ವೀಡಿಯೋದಾಗೆ ನಂಗೆ ಒಂದು ರೊಟೀನ್ ಇಲ್ಲದ ನಂಗೆ ಇಂದು ಬಡಗ ಎಷ್ಟು ಒಂದು ಪಾಯಿಂಟ್ ಇದೆ, ಒಂದು 4-5 ವೀಡಿಯೋ ನಂಗೆ ಅವೇರ್ನೆಸ್ಗೆ ಹಾಕೋ. ಇನ್ನೂ ನಂಗೆ ಅರ್ಧ ಪಾಯಿಂಟು ನಂಗೆ ನಾಲೆಜು ಒಂದು ಯೂಸ್ ಮಾಡಿದಾಗ ಇದು ಸರಿಯಾಗಿಲ್ಲ ಎಂಬುದನ್ನ ಎಲ್ಲ ನೋಡಿ ಎಲ್ಲನೂ ಸರಿ ಮಾಡಿವಿ, ತಪ್ಪಿಲ್ಲ. ಇಂದು ನಂಗೆ ಏನಪ್ಪತ್ತೆ ಏನಂದರೆ ಅದಾವುದು ನಂಗೆ ಬಡಗ ಎಸ್ ಟಿ ಅದು ಎಸ್ ಟಿ ಲೋ ನಾರ್ಮಲಾಗೇ ನಂಗೆ ಎಸ್ ಟಿ ಕಮ್ಯುನಿಟಿಗೆ ಹೋಗಕ್ಕೆ ಈಗ ಪ್ರಾಬ್ಲಮ್ ಏನೋ ಫೇಸ್ ಮಾಡಿದ್ದಾರೆ, ಎಜುಕೇಷನ್ ಲೆವೆಲ್ದಾಗ ಏನೋ ಪ್ರಾಬ್ಲಮ್ ಫೇಸ್ ಮಾಡಿದ್ದಾರೆ. ಅದು ಇನ್ನೂ ನಂಗೆ ಬಂದು ನಂಗೆ ಏನೋ ಪ್ರಾಬ್ಲಮ್ ನಂಗೆ ಫೇಸ್ ಮಾಡೋದು ಥರ ಆಗ್ತಿಂಬುದನ್ನ ನಂಗೆ ಒಂದು ಕುಡಾಕಾರ ಉಂಟು. ಯಾಕಂದರೆ ನೆನ್ನೆ ಬಂದು ಲ್ಯಾಂಡ್ ಪ್ರತಿ ಇದೆ, ಲ್ಯಾಂಡ್ ವ್ಯಾಲ್ಯೂ ಡೌನ್ ಆರ ನಂಗೆಲ್ಲ ಬಂದು ನಂಗೆ ಎಕನಾಮಿಕಲಿ ಗೋ ಡೌನ್. ನಂಗೊಂದು 50 ವರ್ಷ ತಾಂಡಿ ಮುಂಡಾಡು ಹೋಗ್ತಿನ ಅಂತ ನನ್ನ ಪತಿ ಐದ ಲ್ಯಾಂಡ್ ವ್ಯಾಲ್ಯೂ ಅದನ್ನೋಗೆ ಮಾಟು ಕರ್ತೇಳೋಕೆ ಹೇಗಾಕು ಅಂತ ಕರ್ತೆ ಇದ್ದಾರೆ. ಕರ್ತೆ ಹೋಗಿ ಅಂದರೆ ಒಂದು 5 ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಅದೊಂದು ಜೋಲಿ, ಅದು ಏನಂದು ಅರಿವಿಲ್ಲ. ಎರಡಾவது ಏನಂದ್ರೆ ಈ ಎರಡಾவது ಥರ ಬಗ್ಗೆ ಒಂದು ಕಮೆಂಟ್ ಏನಾಗಿದೆ ಅಂದರೆ ನಂಗೆಲ್ಲ ಅದು ಎಸ್ ಟಿ ಒಂದು ಟಾಪ್ ಕ್ಲಾಸ್ ಎಸ್ ಟಿ ನಂಬರ್ 1 ಕ್ಯಾಸ್ಟ್ ಇನ್ ಇಂಡಿಯಾ ಅದೊಂದು ಒಬ್ಬ ಹಾಕಿದ್ದಾರೆ. ಆವಾಗ ಏನಾಗಿದೆ ಅಂದರೆ ಎಲ್ಲ ಇದು ಸ್ಟೇಟ್ದಾಗೆ ನಾರ್ತ್ ಈಸ್ಟ್ದಾಗೆ ಎಲ್ಲ ಒಂದು ಎಸ್ ಟಿ ಬಂದು ಅಪ್ಪರ ಹೈ ಪೊಸಿಷನ್ ಇದ್ದಾರೆ. ಅವಾಗೆಲ್ಲ ಒಂದು ಇಂಡಿಯಾದಾಗೆ ದ ಬೆಸ್ಟ್ ಪೀಪಲ್ ಅಂತ ಮಾಡೋದಾಗೆ ಹಾಕಿದ್ದಾರೆ. ಅದೊಂದು ಕಮೆಂಟ್ಸು ಮೂಲಕೊಂಡು ಸಿಲರ್ ಅಪ್ರಿಷಿಯೇಟ್ ಮಾಡಿದ್ದಾರೆ, ಸಿಲರ್ ಬಂದು ಇದು ಅನ್ವಾಂಟೆಡ್ ವರ್ಕ್ ನಿಮಗೆ ತೇವಿಲ್ಲ ಜೋಲಿ ಒಮ್ಮೆ ನೋಡೋದು ಆ್ಯಕ್ಚುಲಿ ತೇವಿಲ್ಲ ಜೋಲಿ ನಂಗೆ ಜೋಲಿ ನೋಡೋಗನ ನಂಗೆ ಕಮ್ಯುನಿಟಿ ಬಗ್ಗೆ ನಂಗೆ ಮಾಡೋದು ಬಂದು ಇಟ್ ಈಸ್ ಅನ್ವಾಂಟೆಡ್ ವರ್ಕ್ ಎಂದು ಸಿಲರ್ ಹಾಕಿದ್ದಾರೆ. ಇಟ್ಸ್ ಆಲ್ ಕಮೆಂಟ್ಸ್, ಅದು ಮಿಕ್ಸಡ್ ಕಮೆಂಟ್ಸ್, ಅದು ಪ್ರತಿ ಪ್ರಶ್ನೆ ಇಲ್ಲ. ನಂಗೆ ಇಲ್ಲಿ ಗೋ ಬ್ಯಾಕ್ ಟು ನಂಗೆ ಏನು ನೋಡೋದಿಲ್ಲ, ನಂಗೆ ಅರ್ಧ ನಂಗೆ ಜೋಲಿ ಹೇಗಿಟ್ಲೆ ಐದಾಡು ನಂಗೆ ಇದನ್ನಾಗೆ ಇದು ಮಕ್ಕಳು ದೇವ್ರ ಟೆಕ್ನಿಷಿಯನ್ ಅದು ಏನು ನೋಡೋದು ನಡೆದ್ರ ನಂಗೆ ಒಂದು ತೊಗೊಳೋದನ್ನ ಇಟ್ಸ್ ರಾಂಗ್ ಅಂತ ತೋರ್ಲೆ ರಾಂಗ್ ಇಂದ ಹೇಗೋದು ತಿಂಬತ್ತು ನಂಗೆ ಪಾಯಿಂಟು. ಇದು ಎಜುಕೇಷನ್ದಾಗೆ ನಂಗೆ ಈಗ ಎಸ್ ಟಿ ಪ್ರಚನೆ ಬಂದು ನಂಗೆ ಎಜುಕೇಷನ್ ಅದಾವುದು ಎಸ್ ಟಿ ಇಂಬದೇ ಬಂದು ಎಸ್ ಟಿ ಇಂಬದೇ ಬಂದು ಒಬ್ಬದು ಜಾರ್ಖಂಡ್ ಒಂದು ತಮ್ಮ ಹಾಕಿದ್ದೇನೆ. ಜಾರ್ಖಂಡ್ದಾಗೆ ನಂಗೆ ಎಸ್ ಟಿ ಮಂಚತ್ತ ಒಂದು ಏನೋ ಇದ್ದೇನೆ ಚೀಫ್ ಮಿನಿಸ್ಟರ್ ಇದ್ದೇನೆ. ಎಲ್ಲ ಸ್ಟೇಟ್ದೋಗಿ ಚೀಫ್ ಮಿನಿಸ್ಟರ್ಲ್ಲ ಎಸ್ ಟಿ ಇದ್ದು ಅಂತಾರೆ. ಅದ್ರ ಬಗ್ಗೆ ನಂಗೆ ಹೇಳ್ಕೊಡೋದು, ಅದು ನಂಗೆ ಕಮೆಂಟ್ಸ್ ಮಾಡೋಕೊಡೋದು. ಅದ್ರ ಬಗ್ಗೆ ಅದು ನಂಗೆ ದೇಶವಾದತ್ತ ಅದ್ರ ಬಗ್ಗೆ ನಂಗೆ ಹೇಗೋದಿಲ್ಲ. ಅದನ್ನು ನಂಗೆ ಕಮೆಂಟ್ಸ್ ನೋಡಿವಿ, ಈ ಕಮೆಂಟ್ಸ್ ಎಲ್ಲ ನೋಡೋದು. ನಿಂಗೆ ಕಮೆಂಟ್ಸ್ ಏನು ಹಾಕ್ಯಾರ ಅದು ನಾ ಏನೋ ರಿಪ್ಲೈ ಮಾಡನೆ ಅಂತ ನಾ ಎಲ್ಲ ನೋಡೋದು. ಅದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಮೆಂಟ್ಸ್ ಹಾಕೋದು ಅಪ್ಪರ್ ಗುಡ್, ಕಮೆಂಟ್ಸ್ ಹಾಕೋದು ಎಲ್ಲ ರೈಟು ಹಾಕೋದು ಉಂಟಿಲ್ಲ, ತಪ್ಪು ಹಾಕೋತಾ ರೈಟು, ಈ ತಪ್ಪು ಹಾಕೋದು ಇದು ಸರಿ ಇಲ್ಲ, ಈ ಪಾಯಿಂಟ್ ಅಬ್ಜೆಕ್ಟ್ ಮಾಡನೆ ಅದು ಹಾಕೋದಾಗ ಇಟ್ ಇಸ್ ಗುಡ್. ಅದು ನಂಗೆ ದಿಟ್ ಇಸ್ ಕಾಲ್ಡ್ ಇಂಪ್ರೂವ್ಮೆಂಟ್, ಡೆವಲಪ್ಮೆಂಟ್ ಆಯ್ತು. ನಂಗೆ ಕಮೆಂಟ್ಸ್ ಹಾಕೊಡೋದು ಅಂತ ಕಮೆಂಟ್ಸ್ ಐ ಆಲ್ವೇಸ್ ವೆಲ್ಕಮ್ ದ ಕಮೆಂಟ್ಸ್. ನಿಮಗೆ ನೋಡಿ ಹಾಕಿ, ನಿಮಗೆ ಮನಸ್ಸು ನೋಡೋದು ಹಾಕಿ, ತಪ್ಪಿಲ್ಲ. ನೋಡೋದು ಹಾಕಿಲಿ ಹಾಕಿ, ತಮ್ಮ ನೋಡೋದು ಹಾಕಿಲಿ ತಪ್ಪಿಲ್ಲ. ಇಟ್ ಇಸ್ ನಾಟ್ ಬ್ಯಾಡ್. ಇಟ್ ಇಸ್ ಅವಾಗ ಮೈಂಡ್ ನೋಡೋದು ಎಮೋಷನ್ಸ್ ಬಂದು ನಂಗೆ ಇಟ್ಕೊಂಡ್ಬಿಡೋದು. ಇಟ್ ಇಸ್ ಎ ಬಿಗ್ ಇಶ್ಯೂ. ಇದು ಬಂದು ಏನೋ ಒಬ್ಬಗೊಬ್ಬ ಪ್ರಶ್ನೆ ಅಲ್ಲ, ನಿಂಗೆ ಒಬ್ಬಗೊಬ್ಬ ಪ್ರಶ್ನೆ ಇದು ನಂಗೆ ಸಮುದಾಯವೇ ಒಬ್ಬ ಪ್ರಶ್ನೆ ಮನೆ ಇಶ್ಯೂ ನಂಗೆ ಅರಿಯಿಲ್ಲ. ನಂಗೆ ಟು ಎವ್ರಿಬಡಿ ಎಷ್ಟು ನಂಗೆ ಅರಿಯೋದೇ ಬೇರೆ ಕೊಡೋದು. ಏನೋ ನಡೆದ ಅಂದೆ ಅರಿಯೋದೆ ಏನು ಪ್ರಶ್ನೆ ನಡೆದೆ ಎಲ್ಲ ಉಳಿತಾಗೂ ಅರ್ಥ ಹೌದು. ಏನೋ ಒಂದು ಪಾಯಿಂಟ್ ಮರ್ಸಿಯೋದು ಇತ್ತಿನ ಮನೆ ನೀವು ಹೇಳೋದು ಮೊದಲು ನಂಗೆ ಬಂದು ಈಗ 1930 ನಂಗೆ ಎಷ್ಟು ತಿಪ್ಟ್ರು ನಂಗೆ ಈಗ ಯಾರ ಕೊರಿಯಾ 70+24 94 ಇಯರ್ಸ್ ಬಂದು ನಂಗೆ ಔಟ್ ಆಫ್ ಎಷ್ಟು ಇದ್ದ ನಿಮ್ಗೆ ಒಂದು ಕೇಳಲಿ ಕರೆಕ್ಟು. ನನಗೆ ಏನೋ ಡೆವಲಪ್ ಆದ, ಏನೋ ಇಂಪ್ರೂವ್ಮೆಂಟ್ ಅದು ನಂಗೆ ಹೇಗೋದ್ಗನ. ಈಗ ಅದೇ ಇದನ್ನೋಗೆ ಎಸ್ ಟಿ ಹೋಗಿ ಇಷ್ಟಕಾಲ ಇದ್ದವಾಗ ಏನೋ ಡೆವಲಪ್ ಆಗಿದ್ದಾರೆ ಅಂತ ನೋಡಲೆ ಅದು ನಂಗೆ ಡೆವಲಪ್ಮೆಂಟ್ ಫಾರ್ಮೆಟ್. ನನಗೆಲ್ಲ ಬಂದು ನಂಗೆ ಮಕ್ಕಳು ಬಂದು ಗ್ರೇಟ್ ಪೀಪಲ್ಸ್. ನಂಗೆ ಎತ್ತಂದಲೇ ನಂಗೆ ಇಂಗ್ಲೀಷ್ ಕರ್ಮಕ್ಕೆ ನಂಗೆ ಹಣ ಸಂಭಾಷಣೆ ಸೆಲವು ಮಾಡೋದು ವಿ ಆರ್ ರಾಯಲ್ ಪೀಪಲ್. ಸೆಲವು ಮಾಡೋದಾಗೆ ಉತ್ತಮಕ್ಕೆ ಸೆಲವು ಮಾಡೋಣ. ಆ ಕಾಲದಾಗ ನಂಗೆ ಈಗ ನಂಗೆ ಬೆಲೆ ಸಿಟಿ ಕಮ್ಮಿ ಆಗ್ಬಿಟ್ಟ, ಎಲೆಗೆ ಬೆಲೆ ಇಲ್ಲ ಎಂಬತ್ತ ಹೊರತು ನಂಗೆ ಸರ್ ಬಂದು ಕ್ವಾಲಿಟಿ ಒಂದು ಅಪ್ಪರ ಗುಡ್ ಕ್ವಾಲಿಟಿ ಹೇಳಿದೆ. ನಂಗೆ ಒಂದು ಕೀಳ್ತರವಾದ ಥಿಂಕಿಂಗ್ ಬಂದು ನಂಗೆ ಇಲ್ಲ. ವಿ ಆರ್ ಗುಡ್ ಆಲ್ವೇಸ್. ನಂಗೆ ಅದು ಹಣ ಸೆಲವು ಮಾಡೋದು, ಹಣ ಸಂಭಾರಿಸೋದು ಬಂದು ಸಾಲ್ ನಂಗೆ ಒಂದು ಈಗರ್ನೆಸ್ ಇಡೋದು ಅದು ತರ ಲೈಫು. ಅದಿಲ್ಲ ನಂಗೆ ಏನೋ ಗೌರ್ಮೆಂಟ್ ಅದಾರ ನಂಗೆ ಈಸಿ ಬಿಡೋ, ನಂಗೆ ಅತ್ತೆ ಫ್ರೀ ಆಗಿಬಿಡೋ ಅದನ್ನೇ ನಂಗೆ ಡೆವಲಪ್ಮೆಂಟ್ ಆಗಿಬಿಡೋದಿಲ್ಲ. ಅದು ತಪ್ಪೋದು ಇಲ್ಲ. ನಂಗೆ ಫ್ರೀ ಹಾಕೋದು ಮುಡಿಯ ನಂಗದ ಡೆವಲಪ್ ಆಗ್ಬೋದು, ನಂಗೆ ಬೇಕಾದ್ರೆ ನಂಗೆ ಡೆವಲಪ್ ಆಗ್ಬೋದು. ಇಲ್ಲ ಗುಡ್ ಥಿಂಗ್ಸ್ ಅದು ನಂಗೆ ನೋಡೋ. ಈಗ ನಂಗೆ ಏನು ಮಾಡೋದಿಲ್ಲ, ಅದು ನಂಗೆ ಮಕ್ಕಳು ಎತ್ತಿರ್ಬೋದು ನೋಡೋ. ನಂಗೆ ಮಕ್ಕಳು ಬಂದು ಆ ಕಾಲದಾಗ ನಂಗೆ ಕೋತಗಿರಿ ಬೋಕ ನಂಗೆ ಎಲ್ಲ ಬೆಲೆ ಇಡೋನೆ ಕೋತಗಿರಿ ಮಕ್ಕಳೆಲ್ಲ ಬಂದು ಮಂಡೆ ಕತ್ತರಿಸೋದು,
ದಾಡಿ ಬೀಸೋದಿಗೂ ಅವು ಮೇಟುಪೊಳೆ ಬಂದು ಕೋಯಂತೂರು ಬಂದು ಅಲ್ಲಿ ತಂಗಿ 2 ಜನ ಇತ್ತು ಮಂಡಕ ತಾಸಿಟ್ಟು ಕಟ್ಟಿಗೆ ಹೋದಾರ ಆಳವು ನಂಗೆ ಕ್ವಾಲಿಟಿ ಪೀಪಲ್ ಅಥವಾ ತಮಗೆ ಇದ್ದವಾಗುತ್ತಾ ಅಲ್ಲಿ ಈಗ ನಂಗೆ ಟೈಮ್ದಾಗ ಏನಾಗ್ತದೆ ನಂಗೆ ಸಿಟಿ ಬೆಳಕೆ ಬೇಡ ಅದು ಈ ಟೈಮ್ ಅದೆಲ್ಲ ಚೇಂಜ್ ಆರ ಎಲ್ಲ ಬಂತಾರ ನಂಗೆ ಬಪ್ಪದಲ್ಲೇ ಇದ್ದಿಲ್ಲ ಅದು ಬಿಟ್ಟು ನಂಗೆ ಬಂದು ಡೌನ್ಗೆ ಓಪನ್ ಹೋಗ್ಬಿಡ ನೆಕ್ಸ್ಟ್ ನಂಗೆ ಇನ್ನೂ ಡೆವಲಪ್ ಆಗ್ತದೆ ಇನ್ನು ನಂಗೆ ಏನು ಫಾರ್ವರ್ಡ್ ಕಚ್ಚಿ ಜಾದಿ ಮುದ್ಕೊಂಡು ನಂಗೆ ಜಾದಿಗೂ ಇಲ್ಲಿ ಮೇಲೆ ಇಲ್ಲ ನಂಗೆ ವಿ ಆರ್ ಸೋ ಗ್ರೇಟ್ ಆಫ್ ಅವರ್ ನಂಗೆ ಕಲ್ಚರ್ ಪತ್ತಿ ಹೇಗೋದು ನಂಗೆ ಪತ್ತಿ ಹೇಗೋದಿಲ್ಲ ನಂಗೆ ತಿಂಬೋದು ಕುಡುಪೋದು ಎಂಜಾಯ್ ಮಾಡೋದು ಎಲ್ಲದೂ ಟಾಪ್ ಕ್ಲಾಸ್ ಅನ್ನೋ ಒಂದು ಡೌಟು ಇಲ್ಲ ಆಗ ನಂಗೆ ಹಿತವಾಗಿತ್ತು ನಂಗೆ ಬಂದು ನಂಗೆ ಪ್ರಶ್ನೆಗಳು ಬಂದರ ಆಮೇಲೆ ನಂಗೆ ತೋಟ ರಾಶಿದೆಯೇ ನನಗೆ ಇದೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ ಚಲೋ ಮಾಡಿ ಹಣ ಚಲೋ ಮಾಡಿ ಟೈಮ್ ಚಲೋ ಮಾಡಿ ಏನಾಗೆಲ್ಲ ಕಷ್ಟಪಟ್ಟಿದ್ದಾರೆ ಅಪ್ರಿಷಿಯೇಬಲ್ ಮಾಡಿದ ಅರ್ಥ ಇದು ನೋಡೋ ಒಂದು ಇಂಪ್ಯಾಕ್ಟ್ ತಮಗೆ ಬಂದುಬಿಟ್ರು ಇನ್ಮಾಗ ನಂಗೆ ಸಮುದಾಯಕ್ಕೆ ಬಂದಂತು ಸರಿಯಾದ ಒಂದು ಜಾಮ ಸರಿಯಾದ ಬಂದುಬಿಟ್ರು ಅದನ್ನ ಬೋಸ ನೋಡೋಣ ಅದು ನಂಗೆಲ್ಲ ಹೇಗೋದು ಬಂದ್ರೆ ಮನಸ್ಸು ತೊಗೊಂಡ್ರ ಹೌದು ನಂಗೆ ತೇವೆಲ್ಲ ಜೋಡಿ ತೊಗೊಂಡ್ಲಿಯೋ ಒಂದು ಟೈಮ್ ನಂಗೆ ಹೇಳ್ಬಿಡೋ ಅದು ಹಿಂದೇಳ ಅವಕಾಶ ವಿಧಿ ಐತಿ ಅದ್ಮಕೋರ ನಂಗೆ ಒಂದು ಮಾಡೋದು ಮುಡಿಯ ನಂಗೆ ಹೇಳ್ಬಿಡೋ ನಂಗೆ ಗೌರ್ಮೆಂಟ್ ಟಕ್ಕ ನಂಗೆ ಎಸಿ ತಂದುಬಿಟ್ಟಾರ ನಂಗೆ ಮಾಡಿಬಿಟ್ರ ಅಂಬುದು ನಂಗೆ ಇಂತಿದ್ದಾರೆ ಅದನ್ನ ನಡುವು ತಟ್ರ ತಂದುಬಿಟ್ರೆ ನಂಗೆ ಏನೇ ಪ್ರಚನೆ ಬಂದ ನಂಗೆ ನಿನ್ನೆ ನೋಡಿದ ಲ್ಯಾಂಡ್ ಪ್ರಚನೆ ಬಂದ ನೋಡಿದ ಇದನ್ನು ನಂಗೆ ಯೋಚನೆ ಮಾಡಿ ನೋಡಿ ಬಂದರವ ಇಲ್ಲಿ ಎಂಬುದನ್ನ ಬಪ್ಪದಿಲ್ಲ ಅಂದರೆ ನಂಗೆ ಗುಡ್ ಇಟ್ ಇಸ್ ಗುಡ್ ಇದೆಲ್ಲ ಲ್ಯಾಂಡ್ ಎಲ್ಲ ಪ್ರಚನೆ ಬರ ನಂಗೆ ನೀವು ಲ್ಯಾಂಡ್ ದಾರ ಬೇಕಲ್ಲಿ ಮರಾಕೋ ಅದಾವುದು ಲ್ಯಾಂಡ್ ಎಂಬತ್ತು ನಂಗೆ ಬಡಗರು ಎಕನಾಮಿಯೇ ಅದು ನಂಗೆ ಅಲ್ಲಿ ವ್ಯವಸಾಯ ಮಾಡಿಯೋ ತೋಟ ಸೊಪ್ಪು ಕೂದೋ ನಂಗೆ ದೊಡ್ಡ ಒಂದು ಮಾತ್ರ ಏರ್ಪಡ್ತೋ ಮುಡಿಯ ನಂಗೆ ಏನೋ ECB ಲ್ಯಾಂಡ್ ರೋಡ್ ಗೊತ್ತು ನಾವು ಟುಟ್ಟ ನಂಗೆ ಅದು 1 ಕೋಟಿ 2 ಕೋಟಿಗೆ ನಂಗೆ ಆಯ್ಬಿಟ್ಟ ನಾನು 10 ಕೋಟಿಗೆ ಆಯ್ಬಿಟ್ಟ ನಂಗೆ ಅದನ್ನು ನಂಗೆ ಅನ್ನ ತಗೊಂಡು ಡಿವೈಡ್ ಮಾಡ ನಂಗೆ ಅದನ್ನು ಒಂದು ಸಲ ಒಂದು ಒಳ್ಳಂಗೆ ಒಂದು ಒಳಚಿ ಒಂದು ಮನೆ ಕಟ್ಟಣ ಒಂದು ಕುರುವಿ ಕಲ್ಚಿನ ಮಣ್ಣ ಅತ್ತೆಂಬತ್ತು ಇಟ್ ಇಸ್ ಎಕನಾಮಿ ನಂಗೆ ಕಮ್ಯುನಿಟಿ ಎಕನಾಮಿ ಅಂತ ಇಟ್ ಇಸ್ ಎ ಗ್ರೇಟ್ ಎಕನಾಮಿ ಆ ಎಕನಾಮಿ ಬಂದು ಇನ್ನೂ ಇಲ್ಲದಾರ ಅಂಬುದು ನಂಗೆ ಒಂದು ಅರ್ಥ ಮಾಡಿದೆ ಅದನ್ನೇ ಇದೆ ನೆನ್ನೆ ಪಾಯಿಂಟ್ ಇಂದ್ರ ಪಾಯಿಂಟ್ ಏನು ಹೇಳಿದ್ರೆ ನಾನು ನಾರ್ಮಲಾಗೇ ಹೌದು ಎಸ್ ಟೀಮ್ ಹೋಗ್ಕೊಂಬುದು ಒಂದು ತಾಸ್ತ ಪಟ್ಟವಕರಾದ ಕಣಕು ಇದನ್ನು ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳ ನಂಗೆ ಏನು ಮಾಡಿದ್ರೆ ಅಂದರೆ ನಂಗೆ ಸಪೋಸ್ ನಂಗೆ ನಂಗೆ ಪಾಯಿಂಟ್ ಇದೆ ನಂಗೆ AVB ಸ್ಕೂಲು ನಂಗೆ ದೊಡ್ಡ ಕೋಯಂಬತ್ತೂರು ಸ್ಕೂಲ್ ಗ್ರೇಟ್ ಸ್ಕೂಲ್ಸ್ ನಂಗೆ ವಿದ್ಯೆ ವಿಕಾಸ್ ನಿಮಗೆಲ್ಲ ಈಗ ಒಳ್ಳೆ ನಂಗೆ ಬಡವರೆಲ್ಲ ಎಕ್ಕಚಕ್ಕೆ ಸೇರ್ತಾರೆ ನೆರಿಯ ಬಡಗುರ್ತಲ್ಲಿದ್ದಾರೆ ಅಲ್ಲಿ ಫುಲ್ ಬಡಗುರ್ತಿದ್ದ ಮಗ ನೆರಿ ಕಾಲೇಜ್ ಹೊಡೋದೆ ಅಲ್ಲಿ ಫುಲ್ ಬಡಗುರ್ತಿದ್ದಾರೆ ಆ ಬಡಗ ದೇ ಆರ್ ಪ್ರೌಡ್ ಆಫ್ ಬೀಯಿಂಗ್ ಬಡಗರು ಬಿಪ್ಪದ್ದುಗೆ ಈಗ ಪ್ರೌಡ್ ಇದ್ದಾರೆ ಅಲ್ಲ ಹೊರಂ ಕಾಲದಾಗ ನಂಗೆ ಒಂದು ಎಷ್ಟಿದೆ ಆಯ್ಬಿಟ್ಲೆ ಅವಾಗ ಏನಾದ್ರೆ ಅವಾಗ ಒಂದು ಅವಕ್ಕೆ ಒಂದು ಪ್ರಚನೆ ಬಂದುಬಿಟ್ರೆ ಎದ ಪ್ರಚನೆ ಬಂದಲ್ಲೇ ರೆಪ್ಯುಟೇಷನ್ ಎಂಬುದು ನಂಗೆ ಕಾಲೇಜ್ದಾಗ ಎಲ್ಲವೂ ಬಳಗ ಎಸ್ ಟಿ ಕುಣಿಕತ್ತಲ್ಲ ನಂಗೆ ಮತ್ತವಕ್ಕೆಲ್ಲ ಎಸ್ ಟಿ ಬರ್ತಾಗೀರ ನಂಗೆ ಸ್ಕೂಲ್ದಾಗ ಎಸ್ ಟಿ ಕುಣಿತಿಲ್ಲ ಮತ್ತವಾಗ ತುಂಬಕ್ಕೆ ಓಸನೆ ಬಂದು ಅವ್ಕೆ ಮಾಡೋದಾರ ಬಿಟ್ಟಾರ ಅವಾಗ ರೆಪ್ಯುಟೇಷನ್ ರಿಯಲ ಸ್ಪಾಯ್ಲ್ತಾರ ಎಲ್ಲ ಕುಣಿವಿ ಒಂದೇ ಒಂದು ನೆರೆಯ ಕಮ್ಯುನಿಟಿ ಕುಣಿದಿಲ್ಲ ಮತ್ತವಾಗ ಅದನ್ನೋಗೆ ಡಾಮಿನೇಟ್ ಮಾಡೋಕ್ಕಿದ್ದಲ್ಲ ಪರವಾಗಿಲ್ಲ ಇತ್ತಮಾಗ ಒಂದು ಒಬ್ಬ ವೇಳ ಹೋಗಿ ಮಾಟಿ ಒಂದು ಕುಟುಂಬ ಸ್ಕೂಲ್ದಾಗೆ ಮಾಡಿಬಿಟ್ಟಿದ್ದಲ್ಲ ಅವಾಗ ಖಂಡಿತ ಎಸ್ ಟಿ ಹೋಗಿ ಈಗ ಫೇಸ್ ಮಾಡಿಬಿಟ್ಟಿದೆ ಏನಾದ್ರೆ ಅದು ಡಿಸ್ಕ್ರಿಮಿನೇಷನ್ ಆಗ ಒಂದು LKG ಇದ್ದೇವೆ ಕುಣಿವಿ ಯಾವಾಗ ಬಂದು ನಿಮ್ಮ ಎಸ್ ಟಿ ಕೂಸು ಈ ಕೂಸಿರ್ತಿದ್ರು ಜನ ಅವು ಕುಣಿವಿ ಕೂಸು ಕಣದಾರ ಟೀಚರು ಅದೆಲ್ಲ ಮಾಡಲೆ ನಿಂಗೆ ಹಂಗೆ ನಿನ್ನ ತಂಬಿ ಹಂಗಾರ ನಿಂಗೆ ಕುಡುಕಾರ ಅತ್ತೊಂದು ಅತ್ತೆ ಡಿಸ್ಕ್ರಿಮಿನೇಷನ್ ಮಾಡಿಬಿಡ್ತಾರ ಅದು ಕುಂಡದೊಂದುವೆ ಮೈಂಡ್ಗೂ ಅದನ್ನು ಅದೇ ಕುತ್ತೀರ ಅದು ಅವಕ್ಕೆ ಅರಿಯೋದೆಯೇ ನೀವೊಂದು ಎಸ್ ಟಿ ನೀವೊಂದು ಕೀಳು ಜಾತಿ ಪಟ್ಟಮ್ಮ ಅತ್ತ ಬಂದು ಕೂತಿಂತಾರ ಇದು ಬಂದು ಈಗ ನಂಗೆ ಅರಿಯೋಗ ನಂಗೆ ವಿ ಆರ್ ನಾಟ್ ಇನ್ ದಟ್ ಪೊಸಿಷನ್ ನಂಗೆ ಬಂದು ಇಟ್ ಇಸ್ ಕಾಲ್ಡ್ ನಂಗೆ ಇದ್ಕೊಂಡು ನೋಡ್ತಾರೆ ಯಾಕೋ ನಂಗೆ ಅವಾಗ ಕಷ್ಟ ಏನಾಗ್ಬೋದು ನಂಗೆ ಅನುಭವ ಮುಡಿಯ ಇದೇಮಾಗ ಅದು ಒಂದು LKG ಆರಂಭಿಸಿದ್ದು ಕಾಲೇಜ್ ಮುಡ್ಚೋನೆ ಕಟ್ಟವು ಆ ಪಿಂಚಿಂಗ್ ಅಂತೂ ಒಟ್ಟುಂಡೇ ಅಟ್ರ ಇವಾಗ ಕೆಲಸ ಗೀಸು ಅಂದಲೇ ಇದೆಲ್ಲ ಸ್ಕೂಲ್ದು ಕೆಲಸ ಅಂದರೆ ಅದು ಅವಕ್ಕೆ ಆ ಕುಣಿತ ಕೇಗಿರ ಮತ್ತು ಕುಣಿಕೆ ಕೇಗರು ಟೀಚರ್ಗೋವೆ ಟೀಚರ್ಗೋವೆ ಆ ಟೀಚರ್ದೋಗಿ ಅವಾಗ ಡಿಫ್ರೆಂಟ್ ಅದು ಹಿಡ್ದೆ ಇದೆಲ್ಲ ಇಲ್ಲದ ಮಾಡು ಇದೆಲ್ಲ ನಂಗೆ ಏನಾಗೇನಿಲ್ಲ ಇದು ನಂಗೆ ಬಂದು ಬಿಡೋ ಕೊಡೋದು ಅದೊಂದು ಪಾಯಿಂಟು ಇತ್ತಮಾಗ ಇದನ್ನೂ ಪ್ರಶ್ನೆ ಇಲ್ಲದ ಮಾಡೋದು ಅಂತ ನಂಗೆ ಪೋರಾಡೋದು ನಂಗೆ ಪೋರಾಟ ಏನಂದರೆ ನಂಗೆ ಇತ್ತಮಾಗ ಪ್ರಶ್ನೆ ಮಂಚೂರು ನೋಡೋಕೆ ಮಂಚೂರೆಲ್ಲ ಒಂದೇ ಮಂಚೂರು ಬಂದು ನಂಗೆ ವಿಷನ್ನೇ ನೀಲಗಿರೀಸ್ ಏನಂದರೆ ನಂಗೆ ಮಂಚೂರು ಬಂದು ನಂಗೆ ಬಡುಗ ಮಕ್ಕಳು ಬಂದು ನಂಗೆ ಯಾಕಂದರೆ ನಂಗೆ ಅಷ್ಟು ಕ್ವಾಲಿಟಿ ಬೆಟ್ರು ಇನ್ನೂ ಒಳ್ಳೆ ಮಾಡೋದು ನಂಗೆ ಬಂದು ದ ಹೈ ಕ್ವಾಲಿಟಿ ಪೀಪಲ್ ಇಂದ ಒಳ್ಳೆ ಹ್ಯೂಮನ್ ಕೈಂಡ್ದೋಗಿ ಹೈ ಕ್ವಾಲಿಟಿ ಪೀಪಲ್ ಅಂದರೆ ನಂಗೆ ಮಕ್ಕಳು ಅತ್ತೆಂಬೋಗಿ ಮಾಡೋದು ನಂಗೆ ವಿಷಯ ನೋಡೋಣ ಅದ್ರಾಗ ಇತ್ತಮಾಗ ಕುಣು ಪ್ರಶ್ನೆ ಇಲ್ಲಾಗ ನಂಗೆ ಹೋಗಿ ಸಿಕ್ಕ ಕೊಡು ನಂಗೆ ಸಿಕ್ಕಲಿ ಏನಂದ್ರೆ ನಂಗೆ ಅಲ್ಲಿ ಹೋಗಿ ಹಲವು ಬಿಡ್ತಾರೆ ಅದು ನಂಗೆ ಅರಿಯೋಗ ಇದು ಬಂದು ಹೇಗಂದರೆ ಇದು ಒಂದು ಲಾಂಗ್ ಟೈಮ್ ಎಫೆಕ್ಟ್ ಆ್ಯಂಡ್ ಶಾರ್ಟ್ ಟೈಮ್ ಎಫೆಕ್ಟ್ ಈಗ ಬಂದು ಈ ಜೋಲಿಯಾಗಿ ಏನಂದರೆ ನಂಗೆ ಎಸ್ ಟಿ ಕನ್ವರ್ಟ್ ಆಯ್ಬಿಟ್ಟ ಇಮಿಡಿಯೇಟಾಗಿ ನಂಗೆ ಪ್ರಚನೆ ಬಂದ್ರೆ ಅದಾದ ಸಾಲ್ವ್ ಆಯ್ತು ಡಾಕ್ಟ್ರ ಪ್ರಚನೆಗಳು ನಂಗೆ ಮಾಡಿಬಿಟ್ಟ ಲಾಂಗ್ ಟೈಮ್ ಎಫೆಕ್ಟ್ ಅಂತ ಏನಂದ್ರೆ ಈ ಪರಂಪರೆಗೆ ಎಲ್ಲ ಒಳಗಿದ್ದಾರೆ ನೋ ಪ್ರಾಬ್ಲಮ್ ಈ ಕತ್ತಿಗೆ ಈ ಕುನು ಈಗ ಒಂದು LKG UKG ಅವಕ್ಕೂ ಅದೇ ಹೋಗ್ತಾರೆ ಅವಕ್ಕೆ ಪ್ರಚನೆ ಇಲ್ಲ ಅದು ಅಡುತ್ತ ಪರಂಪರೆ ಇದಕ್ಕಿಂತ ಸೇಬೋಕೆ ಏನಾದ್ರೆ ಅವಕ್ಕೆ ಪಂಚ ಬಂಧುಗಳು ಅಂದಾರ ಆ ಪಿಂಚ್ ಬಂದು ಇತ್ತಮಾಕ ಜೋಲಿ ಹೇಳಿದೆಯೇ ನಂಗೆ ಇತ್ತಮಾಕ ಒಂದು ಕೀಳ್ತರವಾದ ಶಾದಿಯಿಂದ ಎತ್ತಿ ಬಂದು ನಂಗೆ ಒಂದು ಐಸೋಲೇಟ್ ಮಾಡಿರುವೆ ನಂಗೆ ತನಿಮೆ ಪಡ್ತಿರವೆ
ನಂಗೆ ಡಿಸ್ಕ್ರಿಮಿನೇಟ್ ಮಾಡಿದ್ದಾರೆ ಎಂಬುದ್ರ ಬಂದು ಅವಾಗ ಫೀಲ್ ಮಾಡೋದು ಆರಂಭಿಸಿದ. ಅದು ಈಗ ನಂಗೆ ಈ ಈ ಸ- ಈ ಪ್ರೆಸೆಂಟ್ ಜನ್ರೇಷನ್ಗೆ ಬರವೇ ಬರೋದು. ಇದು ಲಾಂಗ್ ಟೈಮ್ದಾಗ ಇದು ಖಂಡಿತ ಬಂದರ ಇದು ಬಂದು ಹ್ಯೂಮನ್ ಬೀಯಿಂಗ್ ಇದೆಲ್ಲ ಇಲ್ಲದಾಪದಿಲ್ಲ. ಅದು ನಾರ್ಮಲವೇ ನಂಗೆ ಈಗ ಯೋಚನೆ ಮಾಡೋ ಒಂದು ನೆರಿಯ ನಂಗೆ ಕೋತರು ಕುರುಂಬ ನೆರಿಯ ಒಂದು ಸ್ಕೂಲ್ ಕತ್ತಾರದಲ್ಲ ಅಲ್ಲಿ ನಂಗೆ ಒಬ್ಬರು ನಂಗೆ ಸ್ಥಾಯಿಕ ಬಣ್ಣ ಏನಾಗ ಒಳ್ಳೆ ಕಾಲೇಜಲ್ಲಿ ಸ್ಕೂಲಲ್ಲಿ ಕೂಡ ಸ್ಥಾಯಿಕಾರ ಆಗ ಅವಕ್ಕೆ ಏನಂದರೆ ಸ್ಕೂಲ್ಗಳನ್ನೆಲ್ಲ ಅವಕ್ಕೆ ಬಂದು ಒಳ್ಳೆ ಮೋಟಿವೇಸ್ ನಂಗೆ ಬಡವರ ಕಲ್ಸೋದಿಲ್ಲ ಅವಕ್ಕೆ ಹಣತ ಈ ಹಣ ಒಬ್ಬ ಕಮ್ಮಿ ಯಾರ ಇದನ್ನ ಮಾತಾಗೊಬ್ಬ ಸೇಬು ತಂಗಿರ ಅಂದರೆ ಅವಾಗ ಏನಂದ್ರೆ ನಂಗೆ ಹೋಗ್ರೆ ಅವ ಎಸ್ ಟಿ ಹೋಗೋರು ಅಷ್ಟೇ ಅವಾಯ್ಡ್ ಮಾಡ್ಬೋದು ಹೆಚ್ಚು ಮಾಡಿರ. ಈಗ ನಂಗೆ ಹೋಗಿ ಈಗ ನಂಗೆ ಒಂದು ಕೋತರ ಹೋಗಿ ಒಂದು ಮನೆಗೆ ಹೋದಾಗ ಒಂದು ಇದು ಬರೋದಾದ್ರೆ ಅವಾಗ ಕಮ್ಯುನಿಟಿ ನೋಡಿಲ್ಲ ಅವಕ್ಕೆ ಎಸ್ ಟಿ ಓಕೆ ಉಡನೆ ನೋಡಿದ್ರೆ ಎಕ್ಸಾಮ್ ಬಿತ್ತು ನೀವು ಫೇಲ್ ಆಗ್ಬಿಟ್ಟು ಕೇಳ್ತಾರೆ ಅವ್ರಿಗೆ ಅವಾಯ್ಡ್ ಮಾಡ್ತಾರೆ. ಅದು ಮ್ಯಾಕ್ಸಿಮಮ್ ಏನಂದ್ರೆ ಇವಾಗ ಅವಾಯ್ಡ್ ಮಾಡ್ಬೋದು ಅತ್ತೆ ಮತ್ತು ಅವ್ರ ಜೋಲಿ ಅವಾಗ ಎತ್ತಿ ಬಿಡೋದು ಮೊದಲ ಒಳ್ಳೆ ಕಪ್ಪು ಕೂಸ ಸರಿಯಾದ ಬ್ರಿಲಿಯಂಟ್ ಕೂಸಟ್ಲಿ ಕೂಡ ಅವಾಗ ರೀತಿ ನಂಗೆ ಅವಾಯ್ಡ್ ಮಾಡಿಬಿಡೋ ಬೆಸ್ಟು. ಇದು ನಂಗೆ ಪರಿಚಯ ಇಲ್ಲ. ಆಮೇಲೆ ಗೌರ್ಮೆಂಟ್ದೋಗಿ ನಂಗೆ ಡೌನ್ ಟ್ರೋಡನ್ ಕುಣವೆಯಲ್ಲಿ ಸೇತೋದು ಎಂಬುದು ನನಗೆ ಪಾಲಿಸಿಯಲ್ಲಿ ಆಡದೆ ಅದನ್ನು ಇಂಪ್ಲಿಮೆಂಟ್ ಮಾಡೋದೋಗೆ ಸ್ಕೂಲ್ಗೆ ನನಗೆ ಪ್ರಾಬ್ಲಮ್ ಮಾಡೋದೆ. ಅವಾಗ ಒಂದು ಕುಣವೆ ಬಂದು ಅವಾಗ ಅವಾಗ ಸ್ಕೂಲ್ದೋಗಿ ಒಂದು ಅರಸಿಯಲ್ಲಿ ಆರಂಭಿಸಿಬಿಟ್ಟಾರ ಇಮೆ ಕುಸು ಇತ್ತಿದ್ದೇನೆ ಇದನ್ನು ಕೋಟ ಸೇರಿದ್ದೇನೆ ಈ ಕೋಟ ಸೇರಿದ್ದೇನೆ ಅತ್ತೆಂಬುದು ನಂಗೆ ಕಾಲೇಜಿಗೆ ಹೋಗಿ ಸರಿ ನಂಗೆ ಒಂದು ಎಸ್ ಟಿ ಕೋಟ ಸೇರಿದ್ದಾನೆ ಎಸ್ ಟಿ ಕೋಟ ಸೇರಿದ್ದೇನೆ ಅಂದಾಗೆ ಮತ್ತೆ ಆಲ್ವೇಸ್ ನಂಗೆ ಬಂದು ಪಿಂಚ್ ಬಂಡೇ ಇದ್ದಾರೆ ನಂಗೆ ಒಳ್ಳೆ ಕತ್ತಲಿ ಕೂಡ ನಂಗೆ ಒಳ್ಳೆ ಕಪ್ಪದ್ಬಿಟ್ರು ನಂಗೆ ಬಂದು ವಾಟ್ ಮೇಕಿಸ್ ನಂಗೆ ಡೌನ್ ಬಿಟ್ಟಾರೆ. ಇದು ಈಗ ಪ್ರೆಸೆಂಟ್ ಇದು ಇನ್ನೂ ಅಪ್ಪರ ಬಂದು ನಂಗೆ ಹಾಸ್ಟ್ಲುಗಳ ಬಂದು ಅಪ್ಪರ ಕಷ್ಟಪಟ್ಟಾರೆ ನಂಗೆ ಅರಿಯೋಗ ನಂಗೆ ವಿ ಡೋಂಟ್ ನೋ ವಾಟ್ ಇಸ್ ಅ ಪ್ರಾಬ್ಲಮ್ ಆ್ಯಕ್ಚುಲಿ ಬಂದು ಹಾಸ್ಟ್ಲ್ ಇರ್ಬೇಕು ಕಾಲೇಜು ಕಪ್ಪೋಕ ಲೈಕ್ ಚಕ್ಕ ನೀ ಕಷ್ಟಪಟ್ಟಾರ. ಇದು ನಂಗೆ ನಾಯಿಗ ಇನ್ನು அடுத்த ಪಾಯಿಂಟ್ಸ್ ನಂಗೆ ಬಂದು 10 ಪಾಯಿಂಟ್ಸ್ ಇರ್ತದೆ ನೋಡಿದಾಗ ಫಸ್ಟ್ ಅದು 2 ಪಾಯಿಂಟ್ ಇತ್ತಿದ ಇನ್ನು 3 ಬಂದು ನಂಗೆ ಎಕನಾಮಿ ಏನು ಪ್ರಶ್ನೆ ಬಂದರೆ ನೆರಿ ಪಾಯಿಂಟ್ಸ್ ಹೇಳಿದೆ ನಂಗೆ ಮೈಂಡ್ದೋಗೆ ನಂಗೆ ಡಲ್ ಆಯ್ತು. ಹೌದು ನಂಗೆ ಒಬ್ಬ ಡಿಸ್ಕ್ರೈಬ್ ಮಾಡಿ ನಾವು ತಳ್ಳಿದ್ರು ಸ್ಕೂಲ್ದಾಗ ಕ್ಲಾಸ್ದಾಗ ಟೀಚರ್ ಬಂದವನು ಹೇಗೆ ತಂಬಿ ನೀ ಹೆಂಗೆ ಹೋಗಾರಪ್ಪ ನೀ ಅಂತ ಹೇಳಿ ಹೋಗಾರೆ ನೀ ಇಪ್ಪಡಿ ಹೋಗಂದಿಲ್ಲ ಆಗ ಮೈಂಡ್ದಾಗ ಅವಾಗ ಉರ್ತೀರ ಏಕ ನಂಗೆ ಇಲ್ಲಿ ಕುಳಿತೀಯಾ ಆಗ ನಂಗೆ ಏನೋ ಒಂದು ಡಿಸ್ಕ್ರಿಮಿನೇಟ್ ಮಾಡಿಯಾ ಅತ್ತೆಂಬುದು ಬಂದು ಆ ಕೊನೆಗೆ ಉಣಂದುಬಿಟ್ಟಾರೆ ಏನಂದ್ರೆ ಇದು ಮೈಂಡ್ದು ಗ್ರೇಟ್ ಅಪ್ಪರ ಬಾಧಿಪ ಏರ್ಪಡ್ತೀರ. ಅದು ಬಂದು ಅವಕರಿಂದ ಕಪ್ಪದೇ ಮುಡಿಯ ಮೈಂಡ್ ಬಂದು ಬರ ಏನಾಗ್ತಂದ್ರೆ ಅವಾಗ ಸೊಸೈಟಿಯಿಂದಲೇ ಬೆಲೆಗೆ ಆರಂಭಿಸಿಬಿಟ್ಟಾರೆ ನಂಗೆ தேவையிಲ್ಲ ಅತ್ತೆಂಬಂಗ ಮಾಡಿಸಿಬಿಟ್ಟಾರೆ. ಅದು ಹೊಲಗೆ ತತ್ತ ನೋಡಿದ್ರು ಈಗ ನಂಗೆ ಅರಿಯಾಮೆಗೆ ಬಂದು ನಂಗೆ ಇಲ್ಲೇಂದು ಹೇಗೋದು ಮುಡಿಯ ಈಗ ಎಸ್ ಟಿ ಹೋಗಲ್ಲ ಬಂದು ಎಸ್ ಟಿ ಹೋಗೋದು ಅಪ್ಪ ಕಷ್ಟ ಎಸ್ ಸಿ ಕಷ್ಟ ಎಸ್ ಸಿ ನೆರಿ ಸ್ಟ್ರೆಂತ್ ಜಾಸ್ತಿ ಇರೋದಕ್ಕಾಗ ಅವಾಗ ಪರಿಚಯ ಇಲ್ಲ. ಎಸ್ ಸಿ ಬಂದು ಸ್ಟ್ರೆಂತ್ ಕಮ್ಮಿ ಅದರಿಂದ ಅಪ್ಪರ್ಗೆ ವರ್ತ ಪಡೋದ್ರ ಈಗ ನಂಗೂ ಅಲ್ಲಿಗೆ ಸಿಕ್ಕೋದು ನಂಗೆ ಮಾಡೋದು ಮೊದಲೇ ನಂಗೆ ಅದು ನಂಗೆ ನೇಗೋದು ಮುಡಿಯ ಇದೆಲ್ಲ ಬಂದು ನಂಗೆ ಒಂದು ಪಾಯಿಂಟ್ಸ್ ಹೇಗಿದೆ ಇದೆಲ್ಲ ಇಲ್ಲ ಇತ್ತವಾಗಿ ಡಿಫ್ರೆನ್ಸೇ ಆಡಾಕೊಡೋದು ಅತ್ತೆಂಬುದು ನಂಗೆ ವಿಷನ್ ನೀಲಗಿರೀಸ್ 2050 ನಂಗೆ ಏನು ಮಾಡೋದಿಲ್ಲ ನಾನು ಮಂಚೂರಿಗೆ ಹೋಗಿ ಬಂದು ನಂಗೆ ಟಾಪ್ ಕ್ಲಾಸ್ನೇ ಇರ್ಬೋದು ನಂಗೆ ಬಂದು ನಂಗೆ ಡೌನೇ ಕೊಡೋದು ಒಬ್ಬ ಡೌನ್ ಇಲ್ಲ ಒಂದೇ ಒಂದು ಮಂಚಾಗ ಒಂದು ಪ್ರಚನೆ ಬಂದರೆ ಅದು ವಾಯ್ಸ್ ಕೊಡೋದು ನಂಗೆ ಇದ್ದ ಅತ್ತೆ ರಮೇಶ್ ಕಾಕಂದಿದ್ದಾನೆ ಅತ್ತೆಂಬ ಒಂದು ಇದು ಒಪ್ಪೋದು ಆಗ ಬಂದು ವಿಲ್ ಗಿವ್ ದ ವಾಯ್ಸ್ ತಪ್ಪು ಅದು ರೈಟ್ ತಪ್ಪು ಅಂತ ಹೇಗೋದು ರೈಟು ಅಂತ ಹೇಗೋದು ಇದು ನಂಗೆ ಹೇಗಿದೆ ಇದನ್ನ ಬಿಟ್ಟು ನಂಗೆ ಫೋನ್ ಕಾಲ್ ಮಾಡಿರ ಮಾತಾಡಿರ ಇತ್ತಮಕ್ಕೆ ಸರಿ ನಾ ಎಲ್ಲ ಅಕ್ಸೆಪ್ಟ್ ಮಾಡಿವಿ ನಾ ಬಂದು ಗನಾಂಬುದೋ ಬೇಕು ನಾಯಿಗುಲ್ಲ ಐ ವಿಲ್ ಗಿವ್ ಇಟ್ ಟು ದ ಪೀಪಲ್ ಮಕ್ಕಳು ಬಂದು ಅವೇರ್ನೆಸ್ ಇತ್ತಿಬೋದು ಅಷ್ಟು ಮತ್ತು ಏನ ಬೆನಿಫಿಟ್ ಆಡದೆ ಅದನ್ನ ಎತ್ತೆ ಮಾಡಾಕೋ ಅದು ಎತ್ತೆ ಹೋಗಾಕೋದನ್ನ ಮಕ್ಕಳು ಎತ್ತ ಸೇತಿ ಬಿಡೋದು ಅದರಿಂದ ಅದು ದೇರ್ ವಿಸ್ ಈಗ ಅಲ್ಲಿ ಹೋಗಿ ಒಂದು ಎಸ್ ಯೋಗಿ ಒಂದು ಇದು ತಂದು ಪಾದಿಯಾಗ ನೀವು ಎಷ್ಟು ಹಾಕೋದ್ರೆ ಆಗೋ ಗನಾಂದ್ಬಿಡ್ಲೆ ಅದು ಎಸ್ ಟಿ ಎಂಬುದು ಬಂದು ನಂಗೆ ಕಮ್ಯುನಿಟಿ ಸರ್ಟಿಫಿಕೇಟ್ ನಂಗೆ ಮಾತಾಡೋದು ಅಲ್ಲಿ ನಂಗೆ ಒಂದು ಮುತ್ರ ಕೂತಿದ್ದಂಗೆ ಕಮ್ಯುನಿಟಿ ಸರ್ಟಿಫಿಕೇಟ್ ನೋಡಿ ಎಷ್ಟು ನೋಡಿದ್ರು ನೀ ಸ್ಕೂಲ್ದು ಕಾಲೇಜಿಗೆ ನೋಡಿರ ಇಮೇಲೆ ನೋಡವ ಇನ್ನು ಸೇತವ ಇನ್ನು ಗನವ ಅತ್ತೆಂಬುದು ಬಂದು ಅವಾಗ ಒಂದು ಎಪ್ಪಟ್ಟ ಒಳ್ಳೆ ಕಪ್ಪು ಕುಣಿಯೋದಿಲ್ಲ ಅವಾಗ ಮಾರ್ಕ್ಸ್ 100 ಇಸಲಿ ಕೂಡ ಇನ್ನು ಸೇತೋದಾಗ ಗನವಾಬೋದು ಒಂದು ಕನ್ಫ್ಯೂಷನ್ ಬಂದು ಅವಕ್ಕೆ ಬಂತಾರ ಅದೊಂದು ಕಾಲೇಜಿಗೆ ಒಂದು ಮುಂದಾಗ ಸೇತಿ ಬಿಡೋ ಅದು ಸೇತೀರಾ ಟೈಮ್ದಾಗ ಅವಾಯ್ಡ್ ಮಾಡಿಲ್ಲ ಇತ್ತಮಾಗ ನೆಲಮೆ ನಂಗೆ ಮಕ್ಕಳು ಬರಕೊಡೋದು ನಂಗೆ ಒಂದು ಯಾವುದು ಮೈಂಡ್ದೋಗೆ ನಂಗೆ ಒಂದು ಕಮ್ಮಿ ನಂಗೆ ದರಾಲಿ ಒಬ್ಬ ಕಮ್ಮಿ ಇದು ನೀ ಬಂದು ಮತ್ತೊಬ್ಬ ಕಡೆ ಕಮ್ಮಿಯಿಂದ ಹೇಗೋಂಗೆ ನಂಗೆ ಫ್ಯೂಚರ್ ಎತ್ತಿ ನಾವು ಕೊಡೋದು ಎಂಬುದು ನಾ ಪಾಯಿಂಟ್ ಏನೇ ಇನ್ನೆಲ್ಲ ವಾಶ್ ಮಾಡಿ ನೋಡ್ವಿ ಅದು ನಾ ಹೇಗೋಂತ ಕರೆಕ್ಟು ನಾ 100% ನಾತ ಕರೆಕ್ಟು ಅಂತ ಹೇಗೋದಿಲ್ಲ ನಂಗೆ ಕಮ್ಯುನಿಟಿಗೆ ವಿ ಆರ್ ಟ್ರೈಂಗ್ ಟು ಡೂ ಸಮ್ ಸರ್ವಿಸ್ ಅದಾವುದು ಇದ್ರಾಗ ಬಂದು ಸೆಲ್ಫ್ ಇಂಟ್ರೆಸ್ಟ್ ಇಲ್ಲ ನಂಗೆ ಕಮ್ಯುನಿಟಿ ಸರ್ವಿಸ್ ಮಾಡೋಣ ಇದ್ರಾಗ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡಿವಿ ನಿಂಗೆ ಮುಡಿವೆತ್ತೀವಿ ಅದು ಇದು ಬಂದು ಇದು ನಂಗೆ ಒಂದು ಇದನ್ನು ಬಿಟ್ಟು ರಮೇಶ್ ಕಾಕನ ದೊಡ್ಡ ಮಂಚ ಆಗಿಬಿಡೋದು ಎಂಬುದಲ್ಲ ನಂಗೆ ನಾಟ್ ಇಂಟ್ರೆಸ್ಟೆಡ್ ನಂಗೆ ದಾಪತ್ಯವಿಲ್ಲ ಅದು ನಂಗೆ ಒಂದು ಪ್ರಾಬ್ಲಮ್ ಬಂದು ನಂಗೆ ಅಂಡರ್ಸ್ಟ್ಯಾಂಡ್ ಮಾಡಿ ನಂಗೆ ಇಂಥ ಪ್ರಚನೆ ಬಂದುಬಿಟ್ರು ಒಂದು ವೇಳೆ ನಂಗೆ ಎಲ್ಲ ಬಂದು ಅಪ್ಪ ಕಷ್ಟಪಟ್ಬಿಟ್ಟಾರೋ ಕಳಿಸಿ ಫ್ಯೂಚರ್ದಾಗೆ ನಂಗೆ ಐನಾಗಿತ್ತು ಮಾಡಿಬಿಟ್ರೆ ಒಂದು ಹೊರತು ಪಟ್ಬಿಟ್ಟಾರೋ ಅತ್ತೆ ಐತೆ ನಂಗೆ ಇದರ
ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಏನು ಮಾಡಿದ್ರೆ ಇದರಿಂದ ಇಂಗ್ಲೀಷ್ ತೊಗೆ ಹಿಂದಿ ಹೋಗಿ ಇದು ನೋಡೋ ಡೀಟೇಲ್ ಹೊರ ಹಿಂಗೆ ಇಂಗ್ಲೀಷ್ ತೊಗೆ ತಮಿಳ್ದೋಗೆ ಡೀಟೇಲ್ ಅವ್ರು ನೋಡಿಬಿಟ್ಟು ನಿಂಗೆ ಕಮೆಂಟ್ಸ್ ಹಾಕೋದೋಗೆ ಈಗೆಲ್ಲ ಕಮೆಂಟ್ಸ್ ಎತ್ತಾಕಿರಂದರೆ ಈಗ ನಾ ಹೇಗೋ ಪಾಯಿಂಟ್ ಹೋಗಿ ಈಗ ನಾ ಲ್ಯಾಂಡ್ದೋಗೆ ನಾವು ವೇಲ್ ಕಮ್ಮಿ ಯಾರ ಅದು ಆಗವ ಇಲ್ಲಿ ಅದನ್ನ ಬೇಕು ಕಮೆಂಟ್ಸ್ ಹಾಕಿ ನಿಂಗೆ ಎಲ್ಲ ಇಷ್ಟೆಲ್ಲ ಒಳಗಿದ್ದಾರೆ ನಾರ್ತ್ ಇಂಡಿಯಾದಲ್ಲಿ ಒಳಗಿದ್ದಾರೆ ಸೌತ್ ಅದೆಲ್ಲ ನಂಗೆ ಒಳಗಿಂದ ನಂಗೆ ಕೋತಾರೆಲ್ಲ ನಂಗೆ ಕೂಡ ಬೆಸ್ಟ್ ಆಗಿದ್ದಿಲ್ಲ ನಾ ಇನ್ನು ನಂಗೆ ಇಷ್ಟೇ ಇರೋಕು ಈಗ ಕೋತರು ಎಲ್ಲ ಈ 150 ವರ್ಷ ಅವಾಗ ಎಷ್ಟು ವರ್ಷ ಕಾಲ ಅಂತ ಎಷ್ಟೇ ಇದ್ದರು ಅವಾಗೆಲ್ಲ ನಂಗೆ ಕೂಡ ಮುನ್ನೇರಿದಿಲ್ಲ ನಂಗೆ ಹೇಗೋ ಪಾಯಿಂಟ್ ಕರೆಕ್ಟ್ ನಂಗೂ ಅವಕಾಶ ಕೊಡಿಸಿ ಬಿಡ ನಂಗೂ ಮುನ್ನೇರಿ ಬಿಡೋ ಸರಿ ಅವಾಗೆಲ್ಲ ನಂಗೆ ಕೂಡ ಬಂದು ಮುನ್ನೇರೋ ವಾಯ್ಪು ಇನ್ನೂ ಅವಾಗ ಆಸ್ಕಾಲ್ ಇತ್ತು ನಂಗೆ ಹೊರಾಸ್ ಬಂದು ಒಳಗಿದ್ದ ಈಗ ಮರ್ಸಿ ನಂಗೆ ಅಲ್ಲಿಗೆ ಒಪ್ಪೋದು ಇದು ಬಂದು ನಂಗೆ ಎತ್ತಾಡಿದ ಮೇಲೆ ನಿಂಗೆ ಮುಡಿ ಮಾಡಿವಿ ಇದು ನಂಗೆ ಡಿಬೇಟು ನಾ ಸರಿ ಇದ್ದೆ ನಾ ಎಲ್ಲ ನಂಗೆ ಡಿಬೇಟ್ ಮಾಡೋದು ಡಿಬೇಟು ಮುಂಚೆ ಮೇಲೆ ಮಾಡೋಕೆ ಅವಸರ ಒಂದು ಇಲ್ಲ ನಂಗೆ ಈಗ ಬಂದು ಇಮಿಡಿಯೇಟ್ ಡಿಬೇಟ್ ಮಾಡೋದು ಮಕ್ಕಳಿಗೆ ಅವೇರ್ನೆಸ್ ಫಸ್ಟ್ ತಿನ್ನೋದು ನಂಗೆ ಹೌದು ನಂಗೆ ಮಾತಾಡ್ತು ನಾನು ಡಿಬೇಟ್ ಮಾಡ್ಬಿಟ್ಟೆ ನೀ ಡಿಬೇಟ್ ಮಾಡ್ಬಿಟ್ಟೆ ಅನ್ನೋ ಕೂಡ ನಾ ಚಾಲೆಂಜ್ ಮಾಡಿ ನಾ ವಿನ್ ಮಾಡ್ಬಿಟ್ಟೆ ನೀ ವಿನ್ ಮಾಡ್ಬಿಟ್ಟು ನಂಗೆ ದಾರದ ಅರಿಯೋದಲ್ವೇ ವಿ ಡೋಂಟ್ ನೋ ದಾರ ವರ್ಕ್ ಮಾಡಿದ ಅರಿಯ ಅಲ್ಲಿ ವರ್ಕ್ ಮಾಡಿದಾಗ ನನ್ರಿ ದಟ್ ಡಿಡ್ ಗುಡ್ ವರ್ಕ್ ಮಾಡಿದ್ದಾರೆ ಮಾಡಲೇ ಈಗ ನಂಗೆ ಇದೆಲ್ಲ ಒಂದು ಕನ್ಸಿಡರ್ ಮಾಡೋಕ್ಕ ಅಂತಿರ್ಬೋದು ಕೇಳ್ವಿಗೆ ನಂಗೆ ಕೇಳ್ತಾನೆ ಇದನ್ನೆಲ್ಲ ಬಂದು ನಂಗೆ ಫಸ್ಟ್ ರೀಚ್ ಮಾಡೋದು ಅದರಿಂದ ನಂಗೆ ಒಂದು ಮೀಟಿಂಗ್ ಬಿಫೋರ್ ನಂಗೆ ಡಿಬೇಟ್ ಮಾಡೋ ಪತ್ತಿ ಇದನ್ನು ನಾ ಹೇಗೋ ಖರ್ಚು ಸರಿಗ ನಿಂಗೆ ಹೇಗೋ ಖರ್ಚು ಸರಿ ನಾನು ಮ್ಯಾಕ್ಸಿಮಮ್ ಪಾಯಿಂಟ್ಸ್ನ ಗ್ಯಾದರ್ ಮಾಡಿ ಬಂದೆ ನಾನು ಪ್ರಿಪೇರ್ ಮಾಡಿ ಬಂದೆ ನಿಂಗೆ ಒಂದು ಅದ್ರ ಅಡ್ವಾಂಟೇಜಸ್ ಏನಾಡಿದೆ ನನಗೂ ಅಡ್ವಾಂಟೇಜ್ ಬಂದು ಕರೆಕ್ಟ್ ಮಾಡಿ ಇಟ್ಸ್ ಗುಡ್ ಅದು ಸುಮ್ಮನೆ ಅಡ್ವಾಂಟೇಜ್ ಆಡುತ್ತಾ ಇಲ್ಲೇ ಬಂದಿಲ್ಲ ಅದು ನಂಗೆ ಎತ್ತಿನ ಬಂದು ಹೇಗೋ ನಂಗೆ ಬಂದು ಮೊತ್ತ ಪಾಯಿಂಟ್ ಏನಂದ್ರೆ ಎಲ್ಲ ಕನ್ಸಿಡರ್ ಮಾಡಿ ನಂಗೆ ಫ್ಯೂಚರ್ದೋಗೆ ನಂಗೆ ಮಕ್ಕಳು ಬಂದು ನಂಗೆ ಈಗ ಒಂದು ನಂಗೆ ಅರಿಯಾಮಿ ಹೋಗಿಯೋ ನಂಗೆ ಒಂದು ಕಂಪಲ್ಸನ್ ಹೋಗಿಯೋ ನಂಗೆ ಅದರಲ್ಲಿ ನಂಗೆ ಒಂದು ಸರಿಯಾದ ಒಂದು ಗೈಡ್ ಮಾಡೋದು ಹೋಗಿಯೋ ನಂಗೆ ಏನೋ ಒಂದು ಹೋಗಿ ತಪ್ಪಾದ ಮುಡಿಯುತ್ತಿಟ್ಟುವೋ ಇದರಿಂದ ನಂಗೆ ಫ್ಯೂಚರ್ ಜನ್ರೇಷನ್ ಬಂದು ಅದು ಬಾಧಿಪಾರವಾದ್ಮೇಲೆ ನಂಗೆ ಅದು ಖಂಡಿತ ಎಲ್ಲ ಹೇಗೆ ಏಟು ಅವಕಾಶ ಅನ್ನೋದಿಲ್ಲ ಅವಕಾಶ ದಟ್ ಈಸ್ ದೇರ್ ವಿಸ್ ಇದು ನಂಗೆ ಒಂದೇ ಎಂಬುದು ಮುಡಿಯ ಇದು ಅವಕಾಶ ಒಬ್ಬೊಬ್ಬಗೂ ಒಂದೊಂದು ಐಡಿಯಾ ಇಡದೆ ಇದು ಒಂದು ಪಾಲಿಸಿ ಬಿತ್ತಾರೆ ಇದು ನಂಗೆ ಇದು ಅಂದಲೇ ನಾ ಇಲ್ಲಿದ್ದೇನೆ ನಾ ಇದ್ದ ಕಮ್ಮಿ ಕೀಸ್ ಇಲ್ಲಿ ಪರವಾಗಿಲ್ಲ ನಾ ಒಂದು ಒಳಗೆ ಅದು ಗೌರ್ಮೆಂಟ್ ಡಿಪೆಂಡೆಂಟ್ ಅದು ಪಾಯಿಂಟ್ಸಲ್ಲಿ ನಿಜ ಬಂದರೆ ಇದು ಇನ್ನು ನೆಕ್ಸ್ಟ್ ನಂಗೆ ಪಾಯಿಂಟ್ ಎಲ್ಲ ಇದು ಇನ್ನೂ ಒಳಗೆ ಡಿಸ್ಅಡ್ವಾಂಟೇಜಲ್ಲಿ ನಂಗೆ 10 ಡಿಸ್ಅಡ್ವಾಂಟೇಜ್ ನಂಗೆ 75 ಈಗ ಇನ್ನು 10 ಡಿಸ್ಅಡ್ವಾಂಟೇಜ್ ಆಗಿ ಇಲ್ಲ ನಂಗೆ ಇನ್ನು ಪತಿ ಏನ ಎಲ್ಲ ನಂಗೆ ಇದೆಲ್ಲ ನೋಡಿವಿ ನಿಂಗೆ ಅದು ನಂಗೆ ಹೇಗೋದು ಸರಿ ಇಂದ ಹೇಗೋದು ನಾ ಲೈಕ್ ಮಾಡೋದು ನಿಂಗೆಲ್ಲ ಓಕೆ ಲೈಕ್ ಅದರಿಂದ ಕಿಪ್ಲ ಅದು ನೋ ಯೂಸ್ ಅದು ಪೈನೇ ಇಲ್ಲ ಅದು ಲೈಕ್ ಅಂತ ಏನಿಲ್ಲದೆ ಅದು ಏನ ಪಾಯಿಂಟ್ದೋಗೆ ನಿಂಗೆ ಏನು ಅಂಡರ್ಸ್ಟ್ಯಾಂಡ್ ಮಾಡಿದೆ ಇನ್ನು ಏನು ಬಂತು ಅದನ್ನ ನಿಗೊಂದು ಕಟ್ ಮಾಡೋಕು ಯು ಕ್ಯಾನ್ ಕಟ್ ಮೈ ಪಾಯಿಂಟ್ ಈ ಪಾಯಿಂಟ್ ನೀವು ಸರಿ ಇಲ್ಲ ಈ ಪಾಯಿಂಟ್ ನೀವು ಒಳಗಡೆ ಹೇಗೋದು ಕಟ್ ಮಾಡೋಕ್ಕೋರ ಇನ್ನೂ ಅಪ್ಪರ ಲೈಕ್ ಮಾಡಿ ಅವ್ರು ಲೈಕ್ ನಂಗೆ ಈ ಪಾಯಿಂಟ್ ನೀವು ಹೇಗೋ ಪಾಯಿಂಟ್ದೋಗೆ ಅರ್ಥ ಇಲ್ಲ ಸ್ವಾಮಿ ಇತ್ತವಾಗ ಹಾಕೋದಿಲ್ಲ ಇತ್ತವಾಗ ಅದು ಆಗೋದಿಲ್ಲ ನಾನು ಇನ್ನೂ ಗ್ಯಾದರ್ ಮಾಡಿ ನಾನು ಅದನ್ನ ಇನ್ನು ಇತ್ತವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ಮೇರ್ಸಿ ಮಾಡಿ ಅದ್ರ ನಾ ಏನೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಹ್ಯಾಪಿ ಲಿವಿಂಗ್ ನಂಗೆ ಬಂದು ಬಡಗರು ಬಂದು ಅದು ನಂಗೆ ಒಂದು ವಿಷನ್ ನೀಲಗಿರೀಸ್ದಾಗ ವಿ ಗಾಟ್ ಡಿಫ್ರೆಂಟ್ ಪ್ರೋಗ್ರಾಮ್ ಅದು ಇನ್ನೂ ನಂಗೆ ಇನ್ನು ಪಬ್ಲಿಷ್ ಮಾಡಲೆ ಅದ್ರಾಗ ಏನಂದರೆ ಅದು ನಂಗೆ ಬಡಗ ಮಕ್ಕಳು ಬಂದು ಎಲ್ಲ ಬಿಡೋದು ಬೆಸ್ಟ್ ಪೀಪಲ್ ಆಪದು ನಂಗೆ ನೀವು ಫ್ಯೂಚರ್ ಜನ್ರೇಷನ್ ಈಗ ಇಬ್ಬಕ್ಕೆ ಆಪದು ಮುಡಿಯ ಈಗ ಈ ಜನ್ರೇಷನು ಈಗ ಲಿವಿಂಗ್ ಜನ್ರೇಷನ್ ಆಪದು ಮುಡಿಯ ನೆಕ್ಸ್ಟ್ ಜನ್ರೇಷನ್ ಬಪ್ಪನೆ ಅವಾಗ ದೇ ವಿಲ್ ಬಿ ದ ಜೆಮ್ ಆಫ್ ದ ಹ್ಯೂಮನ್ ಬೀಯಿಂಗ್ ಆಪದುಗ ನಂಗೆ ವಿ ಟ್ರೈ ಆಲ್ ದ ಸಮ್ ಮೋರ್ ಎಫರ್ಟ್ಸ್ ನಮಗೆ நிறைய ಐಡಿಯಾಸ್ ಎಲ್ಲ ವಿಲ್ ಟ್ರೈ ಟು ಗಿವ್ ದೆಮ್ ಇದು ಓನ್ಲಿ ನಂಗೆ ಮೈಂಡ್ ಅದಾವುದು ಇದ್ರಾಗ ನಂಗೆ ಮೈಂಡ್ ಟೈಮ್ ಅರ್ಥ ನಂಗೆ ಮೂರಾದ ಪಾಯಿಂಟ್ ಬಂದ್ರೆ ಈಗ ನಂಗೆ ಫಸ್ಟು ಲ್ಯಾಂಡ್ ಪತ್ತಿ ಇದೆ ಅಂದರೆ ಎಜುಕೇಷನ್ ಪತ್ತಿ ಇದೆ ನಾ ಈಗ ಬಂದು ನಂಗೆ ಮೈಂಡ್ದೋಗಿ ಏನು ಡಿಫ್ರೆನ್ಸ್ ಬಂದರೆ ಏನು ಆ ಮೈಂಡ್ದು ಮಟ್ಟು ನಂಗೆ ಆಯ್ತು ಬಿಟ್ಟಿದ್ರೆ ನಂಗೆ ಎಲ್ಲದೂ ಆಯ್ತಾ ಆ ಮೈಂಡ್ದು ಮಟ್ಟು ನಂಗೆ ಡಲ್ ಹಾಕೋದು ಬಿಟ್ಟುಬಿಟ್ಟಿದ್ರೆ ಅದು ಡಲ್ ಮಾಡಿಸಿಯೇ ಬಿಟ್ರ ನಂಗೆ ಸಿಟಿ ಕೀಯರಿಗಳು ಕೂಡ ನಂಗೆ ಒಂದು ಇಲ್ಲದ ಮಾಡಿಸಿ ಜೀರೋ ಮಾಡಿಸಿ ನೆಲಗೆ ಎರ್ಕಿಬಿಟ್ರ ಅಂಬುದನ್ನ ನಾ ಏನು ಈ ವಿಡಿಯೋ ಮುಗಿಸಿಬಿಟ್ಟೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ನೋಡಿವಿ ಎಲ್ಲ ಶೇರ್ ಮಾಡಿವಿ ಎಲ್ಲ ಎಷ್ಟು ಶೇರ್ ಅದಾವುದು ನಂಗೆ ಬಡಗರು ಪ್ರಚನೆ ಅನ್ನೋದಿಲ್ಲ ನಂಗೆ ನೋಡಿ ಮತ್ತೆ ಹೇಗೋದಿಲ್ಲ ಸೇರಿ ನಡುನೂರ ಮುರಿಕೈತಲ್ಲ ನಂಗೆ ಪೇರ ಪೈತಿ ಜೋಲಿ ನೋಡೋಲ್ಲ ನಂಗೆ ಇದೆಲ್ಲ ಪೊಳಪ್ಪ ಏನೋ ಸಮುದಾಯ ಏನೋ ಆಗಿನೋ ನಂಗೆ ಏನ ಅತಿಬೇಕು ನರಿಯ ನಂಗೆ ಮೀಟ್ ಮಾಡಿದ ನಂಗೆ ಎಕ್ಸ್ಪೀರಿಯನ್ಸ್ ಮಾಡಿದೆ ಅದು ಸರಿತಾ ತಪ್ಪಿಲ್ಲ ತಮ್ಮ ಸೆಲ್ಫಿಶ್ ಆಗ್ಬೋದು ಇಟ್ ಇಸ್ ಆರ್ ಗುಡ್ ಅಲೆಯೋ ನಂಗೆ ಒಂದು ಸಿಲ ಟೈಮ್ದಾಗ ನಂಗೆ ಅಟ್ಲೀಸ್ಟ್ ನಂಗೆ ನೋಡಿದ್ದು ನೋಡೋ ಏನು ಅವಕರ ಪಾಯಿಂಟ್ ಏನು ಅದು ಎವ್ರಿಬಡಿ ಸೇ ಡಿಫ್ರೆಂಟ್ ವ್ಯೂ ಅದು ಪಾಯಿಂಟ್ ಆಫ್ ವ್ಯೂ ಅದು ಈಗ ನಂಗೆ ಎಸ್ ಟಿ ಏನಾಗಲ್ಲ ಎಸ್ ಟಿ ಅಪ್ಪ ಅವಕ್ಕೊಂದು ವ್ಯೂ ಬಿತ್ತಾರೆ ಅವಕ್ಕೊಂದು ಕಾರಣ ಬಿತ್ತಾರೆ ಅದ್ರ ಬಗ್ಗೆ ಒಬ್ಬೊಬ್ಬನಿಗೆ ಒಂದೊಂದು ವ್ಯೂಸ್ ಹೊಡೆದು ಎಲ್ಲರೂ ವ್ಯೂಸ್ನ ಕೇಪ ನೀವು ಎತ್ತಡಂದು ಹೇಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಮೆಂಟ್ಸ್ ಕಂಪ್ಲೀಟ್ ಇದು ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಾನು ನೆರಿ ವೀಡಿಯೋಸ್ ಮೇಲೆ ಇದರಿಂದ ಡಿಫ್ರೆಂಟ್ ವೀಡಿಯೋಸ್ ನಂಗೆ ಬಂದು ಒಂದು ಮೋಟಿವೇಶನ್ ವೀಡಿಯೋಸ್ ತಿನ್ಬನ ಟು ಮೇಕ್ ಪೀಪಲ್ ಗುಡ್ ನಂಗೆ ಪೀಪಲ್ ಒಂದು ದ ವೆರಿ ಗುಡ್ ಪೀಪಲ್ ಹಾಕೋದು ಅದ್ರ ಬಗ್ಗೆ ನಂಗೆ ರೆಡಿ ಮಾಡೋಣ ಅದು ನಂಗೆ ಮಾಡೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಅಗೈನ್
ரமேஷ் கக்கன் விஷன் நீலகிரி முயற்சிக்கு வரவேற்கிறோம். தரமான கல்வியை அணுகுவதில் சில சமூகங்கள் எதிர்கொள்ளும் காணாத தடைகளை நாம் எத்தனை முறை கேள்வி கேட்கிறோம். இன்று பாடகா சமூகம் எதிர்கொள்ளும் சவால்களை ஆராய்வோம். இது பெரும்பாலும் கல்வி ஏற்றத்தாழ்வுகளுடன் போராடும் விளிம்பு நிலை குழுவாகும். பட்டியலிடப்பட்ட பழங்குடியினராக வகைப்படுத்தப்படுவதன் விளிம்பில் இருக்கும் படாகா சமூகம் அவர்களின் கல்வி நிலப்பரப்பில் குறிப்பிடத்தக்க மாற்றத்தை காணலாம். இருப்பினும் இந்த சாத்தியமான மாற்றம் அதன் சொந்த சவால்களுடன் வருகிறது. முதன்மையாக மதிப்புமிக்க நிறுவனங்களின் பட்டியல் பழங்குடி மாணவர்களை சேர்க்க தயங்குகிறது. அவர்களின் கல்வி திறன்களை பற்றிய ஆழமான வேரூன்றிய ஸ்டீரியோடைப்கள் மற்றும் சார்புகள் பெரும்பாலும் இந்த நிறுவனங்களின் தீர்ப்பை மறைக்கின்றன. அவர்களின் தகுதிகள் மற்றும் திறன்களை பொருட்படுத்தாமல் இந்த தவறான எண்ணங்கள் அவர்கள் தரமான கல்விக்கான அணுகலை கட்டுப்படுத்தலாம். பன்முகத்தன்மை மற்றும் உள்ளடக்கத்தை விட நிறுவனங்கள் தங்கள் நற்பெயர் அல்லது கல்வி தரங்களை பராமரிப்பதற்கு முன்னுரிமை அளிக்கலாம். இந்த தயக்கம் விலக்குதல் மற்றும் ஓரங்கட்டுதல் சுழற்சிக்கு வழிவகுக்கிறது. பாடகா குழந்தைகள் அவர்களின் கல்வி சாதனைகள் இருந்தபோதிலும் சேர்க்கை பெறுவதில் குறிப்பிடத்தக்க தடைகளை எதிர்கொள்கின்றனர். இது ஒரே மாதிரியான கொள்கைகளை வலுப்படுத்துவது மட்டுமல்லாமல் பழங்குடியின மாணவர்கள் சிறந்து விளங்குவதற்கும் சமூகத்திற்கு பங்களிப்பதற்கும் வாய்ப்புகளை கட்டுப்படுத்துகிறது. மதிப்புமிக்க நிறுவனங்களில் இந்த மாணவர்களுக்கான பிரதிநிதித்துவம் மற்றும் ஆதரவு இல்லாததால் தனிமை மற்றும் அந்நியமான உணர்வுகள் ஏற்படலாம், மேலும் அவர்களின் கல்வி பயணத்தை தடுக்கலாம். இந்த சவால்களை எதிர்கொள்வதற்கு நிறுவனங்கள் மற்றும் கொள்கை வகுப்பாளர்கள் இருவரிடமிருந்தும் முன்முயற்சியான நடவடிக்கைகள் தேவை. உயர்கல்வியில் பன்முகத்தன்மை, சமத்துவம் மற்றும் உள்ளடக்கத்தை மேம்படுத்துவது இந்த முயற்சியின் முன்னணியில் இருக்க வேண்டும். பட்டியலிடப்பட்ட பழங்குடி சமூகங்களை இலக்காக கொண்ட அவுட்ரீச் திட்டங்கள் இந்த மாணவர்களின் மாற்றம் மற்றும் ஒருங்கிணைப்பை எளிதாக்குவதற்கான ஆதரவு சேவைகள் மற்றும் பன்முகத்தன்மையை மதிக்கும் மற்றும் கொண்டாடும் ஒரு வளாக கலாச்சாரத்தை வளர்ப்பது தேவையான சில படிகள். பட்டியலிடப்பட்ட பழங்குடி மாணவர்களின் சாத்தியமான பங்களிப்புகள் மற்றும் சவாலான ஸ்டீரியோடைப்கள் மற்றும் சார்புகள் பற்றிய விழிப்புணர்வை மாறுவது அணுகுமுறைகளை மாற்ற உதவும். இந்த மாற்றமானது மேலும் உள்ளடக்கிய சேர்க்கை நடைமுறைகளுக்கு வழிவகுக்கும். இது படாகா குழந்தைகளுக்கு தரமான கல்விக்கான சமமான அணுகல் மற்றும் எதிர்கால முன்னேற்றத்திற்கான வாய்ப்புகளை உறுதி செய்யும். நிறுவனங்கள் மற்றும் கொள்கை வகுப்பாளர்கள் உயர்கல்வியில் பன்முகத்தன்மை, சமத்துவம் மற்றும் உள்ளடக்கத்தை மேம்படுத்துவதற்கு உறுதியளிக்க வேண்டும். இந்த அர்ப்பணிப்பு பாடகா சமூகம் அல்லது பழங்குடியின மாணவர்களுக்கான கல்வி நிலப்பரப்பை மேம்படுத்துவது மட்டுமல்ல, இது அனைவருக்கும் ஒரு நியாயமான மற்றும் சமமான அமைப்பை உருவாக்குவது பற்றியது. முனைப்பான நடவடிக்கைகளை மேற்கொள்வதன் மூலம் ஒவ்வொரு மாணவரும் அவர்களின் பின்னணியை பொருட்படுத்தாமல் வெற்றி பெறவும் சமூகத்திற்கு பங்களிக்கவும் வாய்ப்புள்ளது என்பதை உறுதி Welcome to Ramesh Kakkan's vision. Nilgiris initiatives on Baduga, St. Conversion impacts on education. How often do we question the unseen hurdles faced by certain communities in accessing quality education? Today we delve into the challenges faced by the Badaga community, a marginalized group that often grapples with educational disparities. The Badaga community, poised on the brink of being classified as a scheduled tribe, might see a significant shift in their educational landscape. However, this potential change comes with its own set of challenges, primarily due to the hesitation of prestigious institutions to admit scheduled tribe students. Deep-rooted stereotypes and biases about their academic capabilities often cloud the judgment of these institutions. Regardless of their qualifications and potential, these misconceptions can limit their access to quality education. Institutions may prioritize maintaining their reputation or academic standards over diversity and inclusivity. This reluctance leads to a cycle of exclusion and marginalization. Badaga children, despite their academic achievements, face significant hurdles in gaining admission. This not only reinforces stereotypes, but also limits opportunities for scheduled tribe students to excel and contribute to society. The lack of representation and support for these students in prestigious institutions can lead to feelings of isolation and alienation, further hindering their educational journey. Addressing these challenges requires proactive measures from both institutions and policymakers. Promoting diversity, equity, and inclusion in higher education should be at the forefront of this initiative. Outreach programs targeting scheduled tribe communities, support services to facilitate the transition and integration of these students, and fostering a campus culture that values and celebrates diversity
are a few of the necessary steps. Raising awareness about the potential contributions of scheduled tribe students and challenging stereotypes and biases can help shift attitudes. This shift can lead to more inclusive admission practices, ensuring that Badaga children have equitable access to quality education and opportunities for future advancement. Institutions and policymakers must commit to promoting diversity, equity, and inclusion in higher education. This commitment is not just about improving the educational landscape for the Badaga community or scheduled tribe students, but it's about creating a fair and equitable system for all. By taking proactive steps, we can ensure that every student, regardless of their background, has the opportunity to succeed and contribute to society. The time